ನಮಸ್ತೆ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಅವರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ING ಸ್ಪೆಲ್ಲಿಂಗ್ ರೂಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕೆಲವೊಂದಿಷ್ಟು ಸ್ಟೂಡೆಂಟ್ಸು ಅಫ್ಕೋರ್ಸ್ ಎಲ್ಲಂದರಲ್ಲಿ ING ಸೇರಿಸ್ತಿರ್ತಾರೆ ಮುಖ್ಯ ಕ್ರಿಯಾಪದಗಳಿಗೆ, ಮತ್ತು ಹೆಲ್ಪಿಂಗ್ ವರ್ಬ್ ಈಸ್, ಆ್ಯಮ್, ಆರ್ಗಳನ್ನ ಸೇರಿಸ್ತಿರ್ತಾರೆ. ಹಾಗಾಗಿ ತಪ್ಪು. ಅದಕ್ಕೆ ಅದರದೇ ಆದ ರೂಲ್ಸ್ಗಳಿರುತ್ತೆ. ING ಎಲ್ಲಿ ಸೇರಿಸ್ಬೇಕು, ಯಾವಾಗ ಸೇರಿಸ್ಬೇಕು, ಹೇಗೆ ಸೇರಿಸ್ಬೇಕು ಅನ್ನೋದನ್ನು ಸರಿಯಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಓಕೆನಾ? ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ಅಂದಾಗ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಬಿಕಾಸ್ ದ್ಯಾಟ್ ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರ್. ಅರ್ಧಂಬರ್ಧ ತಿಳುವಳಿಕೆ, ಅರ್ಧಂಬರ್ಧ ಮಾಹಿತಿ ಯಾವತ್ತಿದ್ರೂ ಅದು ಅಪಾಯಕಾರಿ. ಹಾಗಾಗಿ ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಹಾಫ್ ನಾಲೆಜ್ ಈಸ್ ಆಲ್ವೇಸ್ ಡೇಂಜರ್ ಅಂತ. ಹಾಗಾಗಿ ದಯವಿಟ್ಟು ವಿಡಿಯೋನ ಪರಿಪೂರ್ಣವಾಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾ, ಯಾರಾದರೂ ಹೊಸಬರು ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ಅನ್ನೋ ನೋಟಿಫಿಕೇಷನ್ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ಎಜುಕೇಷನ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ, ಒಂದು ಮಿಸ್ ಆಗಲ್ಲ ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ಕೆಳಗಡೆ ಲೈಕ್ ಬಟನ್ ಕಾಣಿಸ್ತಿದೆ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಇದಕ್ಕೂ ಮುಂಚೆ ಈ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ವಾಕ್ಯಗಳನ್ನ ಹೇಗೆ ಬರಿಬೇಕು, ಅದಕ್ಕೇನು ರೂಲ್ಸ್ ಇದೆ, ಫಾರ್ಮುಲಾ ಏನು ವಾಕ್ಯ ರಚನೆಗೆ, ಹಾಗೆ ಅದರಲ್ಲಿ ಬರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ಗಳು ಯಾವುದು, ಯಾವ ಥರ ಹೆಲ್ಪಿಂಗ್ ವರ್ಬ್ಗಳನ್ನ, ಯಾವ ಥರ ಮೇನ್ ವರ್ಬ್ಗಳನ್ನ ಬಳಸಬೇಕು, ING ಪ್ರತ್ಯಯ ಎಲ್ಲ ING ಅಲ್ಲ ಸಾರಿ ಎಸ್, ES ಪ್ರತ್ಯಯ, IS ಪ್ರತ್ಯಯಗಳನ್ನ ಹೇಗೆ ಬಳಸಬೇಕು, ಎಲ್ಲಿ ಸೇರಿಸಬೇಕು ಅನ್ನೋದನ್ನು ತುಂಬ ಸುಲಭವಾಗಿ ಸರಳವಾಗಿ ನಾನು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್ಸ್. ಓಕೆ, ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ದಯವಿಟ್ಟು ಅದರ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಅದರ ಲಿಂಕ್ ಕೊಟ್ಟಿರ್ತೀನಿ. ಇಫ್ ಯು ನೀಡೆಡ್ ಯು ಕ್ಯಾನ್ ವಾಚ್. ಓಕೆ, ಲೆಟ್ಸ್ ಬಿಗಿನ್. ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ. ಲಿಸನ್ ಕೇರ್ಫುಲಿ ಎವ್ರಿಬಡಿ. ಜನರಲಿ ING ಈಸ್ ಆ್ಯಡೆಡ್ ಟು ದ ವರ್ಬ್ ಅಲ್ವಾ. ಸಾಮಾನ್ಯವಾಗಿ ನಾವು ING ಪ್ರತ್ಯಯಗಳನ್ನ ಕ್ರಿಯಾಪದಗಳಿಗೆ ಹಚ್ತೀವಿ. ಕ್ರಿಯಾಪದಗಳಂದ್ರೇನು ಅಂತ ಪದೇ ಪದೇ ಹೇಳೋದು ಬೇಡ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ನೀವು ನೋಡ್ಬೋದು. ಓಕೆನಾ? ಓಕೆ, ನಾವು ಕೆಲಸ ಮಾಡುವಂತಹ ಎಲ್ಲ ಪದಗಳು, ಕ್ರಿಯೆಯನ್ನು ಸೂಚುವಂಥ ಎಲ್ಲ ಪದಗಳು ಕ್ರಿಯಾಪದಗಳಾಗಿರುತ್ತೆ. ಓಕೆ, ಇಂಗ್ಲೀಷ್ನಲ್ಲಿ ಮುಖ್ಯ ಕ್ರಿಯಾಪದಗಳು ಅಂತ ಕರಿತೀವಿ ನಾವು. ಅವುಗಳಿಗೆ ಕ್ರಿಯೆಯನ್ನು ಹೇಳುವಂತಹ ಪದಗಳಿಗೆ ಮುಖ್ಯ ಕ್ರಿಯಾಪದಗಳು ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನ ನೋಡಿ ಹೇಗೆ ಸೇರಿಸ್ತೀವಿ ಸಾಮಾನ್ಯವಾಗಿ ಅಂತಂದರೆ, ಕಾಮನ್ ಆಗಿ ಲುಕ್ ಪ್ಲಸ್ ING ಲುಕ್ಕಿಂಗ್ ಆಯಿತು, ಕುಕ್ ಪ್ಲಸ್ ING ಕುಕ್ಕಿಂಗ್, ಸ್ಟ್ಯಾಂಡ್ ಪ್ಲಸ್ ING ಸ್ಟ್ಯಾಂಡಿಂಗ್, ಈಟ್ ಪ್ಲಸ್ ING ಈಟಿಂಗ್, ಬೀಟ್ ಪ್ಲಸ್ ING ಬೀಟಿಂಗ್, ವಾಕ್ ಪ್ಲಸ್ ING ವಾಕಿಂಗ್, ಟಾಕ್ ಪ್ಲಸ್ ING ಟಾಕಿಂಗ್, ಸೇಲ್ ಪ್ಲಸ್ ING ಸೇಲಿಂಗ್, ಕೀಪ್ ಪ್ಲಸ್ ING ಕೀಪಿಂಗ್ ಅಲ್ವಾ. ಸೊ ಇದು ಸಿಂಪಲ್ಲಾಗಿ ನಾವಿಲ್ಲಿ ನೋಡಿರ್ತಕ್ಕಂತಹ ಪದಗಳಿದು ಅಲ್ವಾ. ಸೊ ಈ ಪದಗಳನ್ನ ING ಸೇರಿಸಿದ್ದೀವಿ. ಸ್ವಲ್ಪ ಸರಿಯಾಗಿ ಗಮನ ಇಟ್ಟು ನೋಡಿ. ಇಲ್ಲಿ ಲುಕ್ LOOK ಲುಕ್ ಪ್ಲಸ್ ING ಸೇಮ್ ಬಂದಿದೆ, ಅದೇನೂ ಡಿಫ್ರೆಂಟ್ ಆಗಿಲ್ಲ. ಅದೆರಡನ್ನೂ ಸೇರಿಸಿ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಕುಕ್ ಪ್ಲಸ್ ING ಸೇಮ್ ಇದೆ, ಒಂದು ಅಕ್ಷರ ಕಡಿಮೆನೂ ಆಗಿಲ್ಲ, ಒಂದು ಅಕ್ಷರ ಹೆಚ್ಚಿಗೆನೂ ಆಗಿಲ್ಲ. ಸ್ಟ್ಯಾಂಡ್ ಪ್ಲಸ್ ING ಅಲ್ಲಿ ಕೂಡ ಒಂದು ಹೆಚ್ಚಿಗೆ ಆಗಿಲ್ಲ, ಒಂದು ಕಡಿಮೆ ಆಗಿಲ್ಲ. ಈಟ್ ಪ್ಲಸ್ ING ಅಲ್ಲಿ ಒಂದು ಅಕ್ಷರನೂ ಕಡಿಮೆ ಆಗಿಲ್ಲ, ಹೆಚ್ಚಿಗೆ ಆಗಿಲ್ಲ. ಬೀಟಲ್ಲೂ ಹಾಗೆ ಇದೆ, ವಾಕಲ್ಲೂ ಹಾಗೆ ಇದೆ, ಟಾಕಿಂಗಲ್ಲೂ ಹಾಗೆ ಇದೆ, ಸೇಲಿಂಗಲ್ಲೂ ಹಾಗೆ ಇದೆ, ಕೀಪಿಂಗಲ್ಲೂ ಹಾಗೆ ಇದೆ. ಓಕೆ, ದೇರ್ ಈಸ್ ನೋ ಡಿಫ್ರೆನ್ಸ್ ಬಿಟ್ವೀನ್. ಸೇಮ್ ಇದು ಮುಖ್ಯ ಕ್ರಿಯಾಪದಗಳು ಹೇಗಿದೆಯೋ ಅದರಲ್ಲಿ ಏನೂ ಚೇಂಜಸ್ ಮಾಡದೆ ಆ್ಯಸ್ ಯೂಶುವಲ್ ಅದಕ್ಕೆ ING ಸೇರಿಸಿ ಕಾಮನ್ ಆಗಿ ನಾವು ಎರಡನ್ನೂ ಪ್ಲಸ್ ಮಾಡಿ ಕೂಡಿಸಿ ಬರೆದಿದ್ದೀವಿ. ಓಕೆ, ಸೊ ಇದು ಒಂದು ರೀತಿ ಬರೆಯೋ ವಿಧಾನ. ಬಟ್ ಎವ್ರಿ ಟೈಮ್ ನಾವು ಹೀಗೆ ಪ್ರತಿಯೊಂದು ಕ್ರಿಯಾಪದಗಳಿಗೂ ಹೀಗೆ ಬರೆಯೋದಕ್ಕೆ ಆಗಲ್ಲ, INGಗಳನ್ನ ಸೇರಿಸೋದಕ್ಕಾಗಲ್ಲ. ಸಮ್ಟೈಮ್ಸ್ ING ಸೇರಿಸ್ಬೇಕಾದ್ರೆ ಅದಕ್ಕೆ ಅದರದ್ದೇ ಆದ ರೂಲ್ಸು ರೆಗ್ಯುಲೇಷನ್ಸು ಇದೆ ಇಂಗ್ಲೀಷಲ್ಲಿ. ಓಕೆ, ತುಂಬ ಸುಲಭ ಇದೆ, ತುಂಬ ಅಂದರೆ ತುಂಬ ಸುಲಭ. ಓಕೆ, ಇಡೀ ಪ್ರಪಂಚದಲ್ಲೇ ಅತಿ ಸುಲಭವಾದ ವಿಷಯ ಕಲೀಲಿಕ್ಕೆ ಅಂತಂದರೆ ಅದು ಇಂಗ್ಲೀಷ್. ಗಣಿತ. ಎಲ್ಲ ಭಾಷೆಗಳು ಸುಲಭನೇ, ಎಲ್ಲ ಸಬ್ಜೆಕ್ಟ್ಗಳು, ಗಣಿತ, ವಿಜ್ಞಾನ, ಸೈಕಾಲಜಿ ಇರ್ಬೋದು, ಪೊಲಿಟಿಕಲ್ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಈಚ್ ಆ್ಯಂಡ್ ಎವ್ರಿ ಸಬ್ಜೆಕ್ಟ್ ಈಸಿನೇ. ಅದು ಯಾವಾಗ ಡಿಫಿಕಲ್ಟ್ ಆಗುತ್ತೆ ಅಂದರೆ, ನಾವು ಅದನ್ನು ಯಾವಾಗ ಡಿಫಿಕಲ್ಟ್ ಮಾಡ್ತಾ ಹೋಗ್ತೀವೋ ಆವಾಗ ಯಾವುದೇ ಒಂದು ವಿಷಯ ಆಗಲಿ ಕಷ್ಟ ಅನ್ನಿಸ್ತಾ ಹೋಗುತ್ತೆ. ಎವ್ರಿ
ಮ್ಯಾಟರ್ ಈಸ್ ಎವ್ರಿ ಸಬ್ಜೆಕ್ಟ್ ಈಸ್ ವೆರಿ ಈಸಿ. ಓಕೆ, ಸೊ ನೆಕ್ಸ್ಟ್ ಇದು ಸಿಂಪಲ್ಲಾಗಿ ಒಂದು ತಿಳ್ಕೊಂಡ್ರಿ. ಇವಾಗ ನೆಕ್ಸ್ಟ್ ನೋಡಿ, ಇಫ್ ದ ವರ್ಬ್ ನೋಡಿ ನೋಟ್ ಮಾಡಿ ಇಟ್ಕೊಳ್ಳಿ, ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಮೇಲೆ ಇಂಗ್ಲೀಷ್ ಪುಸ್ತಕ ನೀವು ಓದೋವಾಗ ಇದನ್ನು ಸರಿಯಾಗಿ ಈ ನೋಟ್ನ ಪಕ್ಕದಲ್ಲಿ ಇಟ್ಕೊಂಡು ಓದಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಪಡಿ. ಖಂಡಿತ ನಿಮಗೆ ಓದೋದಕ್ಕೆ, ಬರೆಯೋದಕ್ಕೆ, ಮಾತನಾಡೋದಕ್ಕೆ ಸುಲಭ ಆಗುತ್ತೆ. ಓಕೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ಇ ಆ್ಯಡ್ ಇಫ್ ದ ಇ ಈಸ್ ಸೈಲೆಂಟ್. ನಿಮಗೆ ಸೈಲೆಂಟ್ ವರ್ಡ್ಸ್ ಗೊತ್ತಿದೆ ಅಂದ್ಕೊಳ್ತೀನಿ. ಓಕೆ, ಕೆಲವೊಂದು ಪದಗಳು ಬರೆಯೋವಾಗ ನಾವು ಕೂಡಿಸಿ ಬರಿತೀವಿ, ಬಟ್ ಹೇಳೋವಾಗ, ಓದೋವಾಗ ಅದನ್ನು ಹೇಳೋವಾಗ, ಮಾತಾಡೋವಾಗ ಅದನ್ನು ಪ್ರೊನೌನ್ಸಿಯೇಷನಲ್ಲಿ ಆ ವರ್ಡ್ ಬಿಟ್ಟು ಹೇಳ್ತೇವೆ. ಅದಕ್ಕೆ ಸೈಲೆಂಟ್ ವರ್ಡ್ ಅಂತ ಹೇಳ್ತಾರೆ. ಸೈಲೆಂಟ್ ಇಟ್ ಈಸ್ ಡ್ರಾಪ್ಡ್ ಬಿಫೋರ್ ಆ್ಯಡಿಂಗ್ ING. ನೋಡಿ, ಕ್ರಿಯಾಪದದ ಕೊನೆಗೆ ಈ ಅಕ್ಷರ ಇದ್ದು ಅದು ಉಚ್ಚಾರವಾಗದಿದ್ದರೆ ING ಹಚ್ಚುವ ಮುನ್ನ ಈ ಲೋಪವಾಗ್ತದೆ. ನೋಡಿ, ಈ ಥರ ಎಲ್ಲ ಇಂಗ್ಲೀಷಲ್ಲಿ ರೂಲ್ಸ್ಗಳಿರುತ್ತೆ. ಯಾವಾಗ ಕ್ರಿಯಾಪದದ ಕೊನೆಗೆ, ಗೊತ್ತಿರಲಿ, ಮುಖ್ಯ ಕ್ರಿಯಾಪದ ಮೇನ್ ವರ್ಬ್ ಕೊನೆಗೆ, ಓಕೆ, ಕೊನೆಗೆ ಈ ಅನ್ನುವಂತಹ ಅಕ್ಷರ, ಅದು ಸ್ವರ, ಓಕೆ, ಸ್ವರಾಕ್ಷರ, ಈ ಉಚ್ಚಾರ ಇದ್ದು ಅದನ್ನು ING ಹಚ್ಚೋವಾಗ ಈ ಲೋಪ ಆಗಿ ನಾವು ಅಂದರೆ ಈನ ತೆಗೆದುಬಿಟ್ಟು ಹಚ್ಚಬೇಕು. ಎಕ್ಸಾಂಪಲ್ಗಳನ್ನ ನೋಡಿ, ಕಮ್ಮ ಪ್ಲಸ್ ING ಕಮ್ಮಿಂಗ್, ಅಲ್ಲಿ ಈ ಹೋಯಿತು, ING ಸೇರಿಸಿದ್ವಿ. ಮೇಕ್ ಪ್ಲಸ್ ING ಮೇಕಿಂಗ್, ನೋಡಿ ಇಲ್ಲಿ MAKE ಇದ್ದದ್ದು MAKING ಆಯಿತು. ಹೋಪ್ ಪ್ಲಸ್ ING ಹೋಪಿಂಗ್, ಟೇಕ್ ಪ್ಲಸ್ ING ಟೇಕಿಂಗ್. ಓಕೆ, ಆಮೇಲೆ ನೋಡಿ, ರೈಟ್ ಪ್ಲಸ್ ING ರೈಟಿಂಗ್, ರೈಸ್ ಪ್ಲಸ್ ING ರೈಸಿಂಗ್, ಗಿವ್ ಪ್ಲಸ್ ING ಗಿವಿಂಗ್, ಕೇರ್ ಪ್ಲಸ್ ING ಕೇರಿಂಗ್, ಹ್ಯಾವ್ ಪ್ಲಸ್ ING ಹ್ಯಾವಿಂಗ್. ಈ ಎಲ್ಲ ಪದಗಳನ್ನ ನೋಡಿ ಸರಿಯಾಗಿ ಅಬ್ಸರ್ವ್ ಮಾಡಿ. ಆ ಮುಖ್ಯ ಕ್ರಿಯಾಪದದ ಕೊನೆಗೆ ಈ ಅಕ್ಷರ ಇದ್ದು ಅದು ಉಚ್ಚಾರ ಆಗದೇ ಇದ್ದರೆ, ಓಕೆ, ಉಚ್ಚಾರ ಆಗದೇ ಇದ್ದರೆ ಆವಾಗ ಅದನ್ನು ನಾವು ತೆಗೆದುಬಿಟ್ಟು ING ಹಚ್ಚಬೇಕಾಗತ್ತೆ. ಯಾಕಂದರೆ ಈ ಐ ಎರಡು ಒಂದೇ ಆಗುತ್ತೆ. ನಾವು ಸ್ವರಗಳನ್ನ ಇಂಗ್ಲೀಷಲ್ಲಿ I ಬರಿಬೇಕಾದ್ರೆ ನೋಡಿ, ಸಣ್ಣ ಈ ದೊಡ್ಡಿಗೆ ಈ ಹಚ್ಚಿರ್ತೀವಿ. ಹಾಗಾಗಿ ಬೋತ್ ಆರ್ ಸೇಮ್, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್, ಓಕೆ, ಟು, ಓಕೆ, ಅದ್ರ ಮಧ್ಯೆ ವ್ಯತ್ಯಾಸ ಇರಲ್ಲ. ಹಾಗಾಗಿ ಎರಡು ಈನೇ ಆಗಿರೋದ್ರಿಂದ ಅಲ್ಲಿ ಡೆಪ್ತಾಂಗ್ಸ್ ನಾವು ಬರೀಲಿಕ್ಕಾಗಲ್ಲ, ಡಬಲ್ ಓವೆಲ್ಗಳನ್ನ ಕೊಡೋಕ್ಕಾಗಲ್ಲ. ಹಾಗಾಗಿ ಒಂದು ತೆಗೆದುಬಿಟ್ಟು I ಹಚ್ಚಬೇಕಾಗತ್ತೆ, ING ಹಚ್ಚಲೇಬೇಕು. ಓಕೆ, ದ್ಯಾಟ್ ಪರ್ಪಸ್ ರಿಮೂವ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನಿದೆ ನೋಡಿ, ಇಫ್ ದ ವರ್ಬ್ ಎಂಡ್ಸ್ ಇನ್ ಇ ಆ್ಯಂಡ್, ನೋಡಿ ಸರಿಯಾಗಿ ಕೇಳಿಸ್ಕೊಳ್ಳಿ, ಓಕೆನಾ. ಕನ್ಫ್ಯೂಸ್ ಅನಿಸುತ್ತೆ ಫಸ್ಟ್ ಟೈಮ್ ಕೇಳೋವಾಗ, ಬಟ್ ವೆನ್ ಯು ರಿಪೀಟ್ ಅಗೇನ್ ಆ್ಯಂಡ್ ಅಗೇನ್ ಡೆಫಿನೆಟ್ಲಿ ಯು ವಿಲ್ ಪರ್ಫೆಕ್ಟ್, ಓಕೆ, ಇನ್ ದ ಗ್ರಾಮರ್. ಇಫ್ ಇಟ್ ಈಸ್ ವಾಯ್ಸ್ ಇಟ್ ಈಸ್ ನಾಟ್ ಡ್ರಾಪ್ಡ್, ಕ್ರಿಯಾಪದದ ಕೊನೆಗೆ ಇದ್ದು ಅದು ಉಚ್ಚಾರವಾಗುತ್ತಿದ್ದರೆ ING ಹಚ್ಚುವಾಗ ಅದು ಲೋಪ ಆಗೋದಿಲ್ಲ. ನೋಡಿ, ಇಲ್ಲಿವರೆಗೂ ಲೋಪ ಅದು ಪ್ರೊನೌನ್ಸಿಯೇಷನಲ್ಲಿ ಬರದೇ ಇದ್ದರೆ ನಾವು ING ಸೇರಿಸ್ಬೇಕು, ING ಹಚ್ಚುವಾಗ ತೆಗಿಬೇಕಾಗಿತ್ತು. ಬಟ್ ಇಲ್ಲೇನಾಗುತ್ತೆ, ಉಚ್ಚಾರ ಆಗುತ್ತೆ. ಎಲ್ಲಿ ಅದು ಉಚ್ಚಾರಕ್ಕೆ ಬರ್ತದೋ, ಧ್ವನಿ ಪೆಟ್ಟಿಗೆನಲ್ಲಿ ಪ್ರೊನೌನ್ಸಿಯೇಷನಿಗೆ ಬರುತ್ತಲ್ಲ, ಆವಾಗ ತೆಗಿಯೋ ಅವಶ್ಯಕತೆ ಇಲ್ಲ, ಅದನ್ನು ಸೇರಿಸ್ಬಿಟ್ಟೆ ಹಚ್ಚಬೇಕಾಗತ್ತೆ. ನೋಡಿ, B ಪ್ಲಸ್ ING ಬೀಯಿಂಗ್ ಆಯಿತು ಅಲ್ವಾ, B ಪ್ಲಸ್ ING ನೋಡಿ ಬೀಯಿಂಗ್ ಆಯಿತು. ಆಮೇಲೆ ನೋಡಿ, ಫೀಲಿಂಗ್ ಆಯಿತು, ಫ್ರೀಯಿಂಗ್, ಸಿ ಪ್ಲಸ್ ING ಸೀಯಿಂಗ್, ಅಗ್ರಿ ಪ್ಲಸ್ ING ಅಗ್ರಿಯಿಂಗ್. ನೋಡಿ, ಅಲ್ಲಿ ಡಬಲ್ ಓವೆಲ್ಗಳು ಬಂತು, ಡಬಲ್ ಇಲ್ಲ, ಒಂದೇ ಡಬಲ್ ಆಯಿತು. ಅಂದರೆ ಎರಡು ಓವೆಲ್ಗಳು ಒಟ್ಟಿಗೆ ಬಂದಿಲ್ಲ, ಒಂದೇ ಓವೆಲ್ ಡಬಲ್ ಸಲ ಬಂದಿದೆ. ಇಲ್ಲಿ ಒಂದೇ ಓವೆಲ್ ಸೌಂಡೇ ಡಬಲ್ ಸಲ ಬಂದಿದೆ. ಮ್ಯಾಲೆ ನೋಡಿ, ಬೀಯಿಂಗ್ ಡಬಲ್ ಓವೆಲ್ಗಳು ಒಟ್ಟಿಗೆ ಬಂದಿದೆ. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ, ಬಟ್ ಪ್ರೊನೌನ್ಸಿಯೇಷನಿಗೆ ಬರುತ್ತೆ. ಬಿ ಇರ್ಬೋದು, ಫಿಲ್ ಇರ್ಬೋದು, ಫ್ರೀ ಇರ್ಬೋದು, ಅಗ್ರಿ, ನೋಡಿ ಅದು ಉಚ್ಚಾರಕ್ಕೆ ಬರ್ತದೆ, ಉಚ್ಚಾರ ಮಾಡೋವಾಗ ಅದು ಬರ್ತದೆ ಹೇಳೋವಾಗ. ಹಾಗಾಗಿ ಅದನ್ನು ಇಲ್ಲಿ ಲೋಪ ಮಾಡೋ ಅವಶ್ಯಕತೆ ಇಲ್ಲ, ಅದರ ಜೊತೆಗೇ ING ಸೇರಿಸಿ ಬರಿಬೇಕಾಗತ್ತೆ. ಹಾಗಾಗಿ ನೋಡಿ, ನಿಮಗೆ ಗೊತ್ತಿರಲಿ, ಸೌಂಡ್ಸ್ ಅಂತಂದರೆ ಬರೀ ಅಕ್ಷರಗಳ ಮೇಲೆ ಹೋಗಲ್ಲ, ಧ್ವನಿ ಪೆಟ್ಟಿಗೆಯಿಂದ ನಾವೇನದು ಸೌಂಡ್ ಬರ್ತದಲ್ಲ ಪ್ರೊನೌನ್ಸಿಯೇಷನು, ಅದ್ರ ಮೇಲೆ ನಾವು ಡಿಸೈಡ್ ಮಾಡಬೇಕಾಗ್ತದೆ ಅದು ಉಚ್ಚಾರಕ್ಕೆ ಬರ್ತದೋ ಇಲ್ವೋ ಅಂತ. ಅದಕ್ಕೆ ಹೇಳಿದ್ದು ಸೈಲೆಂಟ್ ವರ್ಡ್ಸ್ ಅಂತ. ಕೆಲವೊಂದು ಸತಿ ಸೈಲೆಂಟ್ ವರ್ಡ್ ಇರುತ್ತೆ ಇಂಗ್ಲೀಷಲ್ಲಿ. ಇಲ್ಲಿ ನೋಡಿ, ವಾಕ್, ಟಾಕ್, ಅಲ್ಲಿ ನಾವು ಎಲ್ಲಿ ಸೈಲೆಂಟ್ ವರ್ಡ್ ಆಗುತ್ತೆ, ಹೇಳೋವಾಗ ಹೇಳಲ್ಲ, ಬಟ್ ಬರೆಯೋವಾಗ ಸೇರಿಸಿ ಬರಿತೀವಿ, ಅಂಥ ಪದಗಳಿಗೆ ಸೈಲೆಂಟ್ ವರ್ಡ್ಸ್ ಅಂತ ಹೇಳ್ತಾರೆ. ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ನೆಕ್ಸ್ಟು ING ಬರಿಬೇಕಾದ್ರೆ ಮತ್ತೇನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ,
ಕ್ರಿಯಾಪದದ ಕೊನೆಗೆ ಆ ಇ ಇದ್ದರೆ ಅವುಗಳಿಗೆ ಬದಲಾಗಿ ವಾಯ್ ಬರ್ತದೆ ಅಂತೆ. ನೋಡಿ, ಕ್ರಿಯಾಪದದ ಕೊನೆಗೆ ಓಕೆ ಅಕ್ಷರದ ಕ್ರಿಯಾಪದ ಏನು ಬರೆದಿರ್ತೀವಲ್ಲ ಮೇನ್ ವರ್ಬು ಅದ್ರ ಕೊನೆಗೆ ಐ ಪ್ರತ್ಯಯ ಇದ್ದರೆ ಐ ಬಂತು ಅಂತಂದರೆ ವಾಯ್ ಬರ್ತದಂತೆ. ಸೊ ನೋಡಿ ಅವುಗಳ ಬದಲಾಗಿ ಹೆಂಗಂದರೆ ನೋಡಿ ಟೈ ಪ್ಲಸ್ ಐ ಎನ್ ಜಿ ಟೈಯಿಂಗ್ ಅಲ್ವಾ. ನೋಡಿ ಅಲ್ಲೇ ಐ ಹೋಯ್ತು, ಒಮ್ಮೆ ಟಿ ವಾಯ್ ಬಂತು ಅಲ್ವಾ. ಡೈ ಪ್ಲಸ್ ಐ ಎನ್ ಜಿ ಡೈಯಿಂಗ್, ಲೈ ಪ್ಲಸ್ ಐ ಎನ್ ಜಿ ಲೈಯಿಂಗ್. ಸೊ ಈ ಥರ ಪದಗಳು ಬರ್ತಾ ಇರುತ್ತೆ. ತುಂಬ ಇರುತ್ತೆ ಪದಗಳು. ಆ್ಯಕ್ಚುಲಿ ಮೇನ್ ವರ್ಬ್ ಡು ಯು ನೋ 4000 ಅಬೌವ್ 4000 ಇದೆ. ರೆಗ್ಯುಲರ್ 4000 ಇದೆ, ಇರ್ರೆಗ್ಯುಲರ್ 2,500 ಇದೆ. ಒಟ್ಟು ಒಂದು 6,000ವರೆಗೂ ಇದೆ ಮುಖ್ಯ ಕ್ರಿಯಾಪದಗಳು ಇಂಗ್ಲೀಷಲ್ಲಿ. ಓಕೆ, ನೀವು ಹುಡುಕಿ ಸಿಗುತ್ತೆ, ಖಂಡಿತ ಸಿಗುತ್ತೆ. ಬರದೇ ಇರೋದು ಯಾವುದೂ ಇಲ್ಲ. ಭಾಷೆ ಕಲೀಲಿಕ್ಕೆ ಅಂತ ಹೋದಾಗ ಸಮುದ್ರ ಇದ್ದ ಹಾಗೆ ಭಾಷೆ ಅನ್ನುವಂಥದ್ದು. ಓಕೆ, ಅದು ಎಷ್ಟು ಡೀಪಾಗಿ ಸ್ಟಡಿ ಮಾಡಿದ್ರೂ ಗ್ರಾಮರು ತುಂಬ ಕಡಿಮೆನೇ. ಓಕೆ, ಹಾಗಾಗಿ ಸರಿಯಾಗಿ ನೀವು ಒಂದಿಷ್ಟು ಪದಗಳನ್ನು ಇದೇ ಥರ ನೀವು ಬೇರೆ ಬೇರೆ ನೀವು ಮತ್ತೆ ಹುಡುಕಿ ಪ್ರಾಕ್ಟೀಸ್ ಮಾಡಿ ಡೆಫಿನೆಟ್ಲಿ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ, ನನಗೆ ಸಿಕ್ಕಷ್ಟು ಸಾಧ್ಯವಾದಷ್ಟು ನಾನು ಬರೆದಿದ್ದೀನಿ. ಓಕೆ, ಇನ್ನೂ ನಿಮಗೆ ಹೆಚ್ಚಿಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ವಿಲ್ ಟ್ರೈ. ಓಕೆ, ಸೊ ನೆಕ್ಸ್ಟ್ ಏನು ರೂಲ್ಸ್ ಇದೆ ನೋಡಿ ಐ ಎನ್ ಜಿ ಹಚ್ಚಲಿಕ್ಕೆ. ಇಫ್ ದ ವರ್ಬ್ ಓಕೆ ಇಫ್ ದ ವರ್ಬ್ ಬೈ ಎಂಡ್ಸ್ ಇನ್ ಕಾನ್ಸೋನೆಂಟ್. ನೋಡಿ, ಸಪೋಸ್ ಕಾನ್ಸನೆಂಟಿಂದ ಏನಾದರೂ ಎಂಡ್ ಆಗಿದ್ದರೆ ನೋಡಿ, ಒಂದು ನಿಮಿಷ. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಓಕೆ, ಲುಕ್ ಅಟ್ ಹಿಯರ್. ಕ್ರಿಯಾಪದದ ಕೊನೆಗೆ ವ್ಯಂಜನವಿದ್ದು ಅದರ ಹಿಂದೆ ಒಂದೇ ಸ್ವರ ಇದ್ದರೆ ಐ ಎನ್ ಜಿ ಹಚ್ಚುವಾಗ ಕೊನೆಯ ವ್ಯಂಜನ ದ್ವಿತ್ವ ಹೊಂದುತ್ತದೆ. ಅಂದರೆ ದ್ಯಾಟ್ ಮೀನ್ಸ್ ಡಬಲ್ ಆಗ್ತದೆ ಅಂತ ಅರ್ಥ, ಕೊನೆಯ ವ್ಯಂಜನಾಕ್ಷರ. ಓಕೆ, ಎಲ್ಲಿ ಕ್ರಿಯಾಪದದ ಕೊನೆಗೆ ವ್ಯಂಜನಾಕ್ಷರ ಇದ್ದರೆ ಅದರ ಹಿಂದೆ ಸ್ವರ ಇದ್ದರೆ. ಓಕೆ, ಎಕ್ಸಾಂಪಲ್ ನೋಡಿ, ಪುಟ್ಟ ಪ್ಲಸ್ ಐ ಎನ್ ಜಿ ಪುಟ್ಟಿಂಗ್. ನೋಡಿ, ಕೊನೆಯ ಅಕ್ಷರ ಏನಿದೆ ಪುಟ್ಟಲ್ಲಿ ಟಿ ಇದೆ, ಅಂದರೆ ಅದು ಟಿ ಏನದು ಕಾನ್ಸೋನೆಂಟ್ ಸೌಂಡು. ಓಕೆ, ಆ ಕಾನ್ಸೋನೆಂಟ್ ಸೌಂಡ್ ಹಿಂದೆ ಯು ಇದೆ, ಯು ಓವೆಲ್ ಸೌಂಡ್ ಆಗುತ್ತೆ. ಹಾಗಾಗಿ ಕಾನ್ಸೋನೆಂಟ್ ಸೌಂಡ್ ಹಿಂದ್ಗಡೆ ಓವೆಲ್ ಇದೆ ಮುಖ್ಯ ಕ್ರಿಯಾಪದದ ಕೊನೆಗೆ. ಹಾಗಿದ್ದಾಗ ಏನಾಗ್ತದೆ, ಆ ಕಾನ್ಸೋನೆಂಟ್ ಕೊನೆಯ ಕಾನ್ಸೋನೆಂಟ್ ಏನಾಗುತ್ತೆ ಡಬಲ್ ಆಗುತ್ತೆ ಐ ಎನ್ ಜಿ ಹಚ್ಚುವಾಗ. ನೋಡಿ, ಪುಟ್ಟ ಪುಟ್ಟಿಂಗ್, ಟಿ ಡಬಲ್ ಆಗಿದೆ ಅಲ್ವಾ. ಕಟ್ಟ ಕಟ್ಟಿಂಗ, ಹೀಟ ಹೀಟಿಂಗ. ನೋಡಿ, ರಬ್ಬ ರಬ್ಬಿಂಗ, ಗೆಟ್ಟ ಗೆಟ್ಟಿಂಗ, ಡಿಗ್ಗ ಡಿಗ್ಗಿಂಗ, ಆಮೇಲೆ ಸಿಟ್ಟಿಂಗ ಅಲ್ವಾ. ಸೊ ಈ ಥರ ರೂಲ್ಸ್ ಇರುತ್ತೆ ಐ ಎನ್ ಜಿ ಹಚ್ಚಬೇಕಾದ್ರೆ. ಸಮ್ ಸ್ಟೂಡೆಂಟ್ಸ್ ಏನು ಎಲ್ಲಂದ್ರಲ್ಲಿ ಐ ಎನ್ ಜಿ ಸೇರಿಸ್ತಿರ್ತಾರೆ, ಎಲ್ಲಂದ್ರಲ್ಲಿ ಬರೀ ಈಸ ಸೇರಿಸ್ತಾರೆ. ಆ್ಯಮ್ ಅಂತೂ ಐಗೆ ಮಾತ್ರ ಬರುತ್ತೆ ಎಲ್ಲ ಕಡೆ. ಕೆಲವೊಂದು ಹುಡುಗರು ಅಂದರೆ ಇದೆ ಬೇಸಿಕ್ ನಾಲೆಜು ನೀವು ಈಸಿಯಾಗಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮಕ್ಕಳೇ ಡೆಫಿನೆಟ್ಲಿ ಮಿಸ್ಟೇಕ್ಸ್ ಆಗಲ್ಲ. ಓಕೆ, ಹಾಗಾಗಿ ಕೆಲವೊಂದಿಷ್ಟು ರೂಲ್ಸ್ಗಳಿರುತ್ತೆ ಎಲ್ಲಿ ಯಾವ ಪ್ರತ್ಯಯಗಳನ್ನ ಹಚ್ಚಬೇಕು ಅಂತ. ಐ ಹೋಪ್ ನಿಮ್ಗೆ ವಿಡಿಯೋ ಅರ್ಥ ಆಗ್ತದೆ ಅಂದ್ಕೊಳ್ತೇನೆ. ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಸ ವಿಡಿಯೋನ ಪಾಸ್ ಮಾಡಿ ನೋಡಿ, ಡೆಫಿನೆಟ್ಲಿ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ರೂಲ್ಸ್ ಏನಿದೆ ನೋಡಿ. ಹಾಗಾದರೆ ಐ ಎನ್ ಜಿ ಸೇರಿಸ್ಬೇಕಾದ್ರೆ verbs of 2 or more syllables whose last syllable contains only one vowel and ends in a single consonant double this consonant if the stress falls on the last syllable. ಓಕೆ, ನೋಡಿ, 2 ಅಥವಾ ಹೆಚ್ಚು ಸಿಲಾಬಲ್ಗಳು ಇರುವ ಕ್ರಿಯಾಪದಗಳಲ್ಲಿ ಕೊನೆಯ ಸಿಲಾಬಲ್ ಮೇಲೆ ಧ್ವನಿ ಭಾರ ಇದ್ದರೆ ಕೊನೆಯ ವ್ಯಂಜನಾಕ್ಷರ ಏನಾಗುತ್ತೆ, ವ್ಯಂಜನಕ್ಕೆ ದ್ವಿತ್ವ ಹೊಂದತ್ತೆ. ಕೊನೆಯ ವ್ಯಂಜನಾಕ್ಷರ ದ್ವಿತ್ವ ಆಗುತ್ತೆ. ಅಂದರೆ ಅದ್ರ ಹಿಂದೆ ಸ್ವರ ಇದ್ದರೆ ಮಾತ್ರ, ವ್ಯಂಜನಾಕ್ಷರದ ಹಿಂದೆ ಸ್ವರ ಇದ್ದರೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಾನು ಕೊಟ್ಟಿದ್ದೀನಿ ತುಂಬ ಎಕ್ಸಾಂಪಲ್ಸ್ಗಳನ್ನ ತಗೊಂಡಿಲ್ಲ. ವಿಡಿಯೋ ತುಂಬ ದೊಡ್ಡದಾಗ್ತದೆ ಹೇಳ್ತಾ ಹೋದರೆ ಅಂತ ಬಿಗ್ನಿಂಗಲ್ಲೆಲ್ಲ ಜಾಸ್ತಿ ತಗೊಂಡೆ. ಇವಾಗ ಸ್ವಲ್ಪ 2-3 ತಗೊಂಡಿದ್ದೀನಿ. ಓಕೆ, ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಂಡ್ರೆ ಸಾಕು, ನಿಮ್ಗೆ ರೂಲ್ಸ್ಗಳು ಗೊತ್ತಿದ್ರೆ ಸಾಕು. ಅದೇ ಥರ ವಾಕ್ಯಗಳ ಪದಗಳು ನಿಮಗೆ ಪಾಠ ಓದೋವಾಗ, ಪದ್ಯ ಓದೋವಾಗ ಸಾಕಷ್ಟು ಸಿಗುತ್ತೆ ಪುಸ್ತಕದಲ್ಲಿ. ನೀವು ರೂಲ್ಸ್ಗಳನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಓಕೆನಾ. ಸೊ ನೆಕ್ಸ್ಟ್ ನೋಡಿ ಏನಿದೆ ಅಂತ, ಕೊನೆಯ ಸಿಲಾಬಲ್ ಮೇಲೆ ಧ್ವನಿ ಭಾರ ಇದ್ದರೆ ಕೊನೆಯ ವ್ಯಂಜನವು ಅದರ ಹಿಂದೆ ಒಂದೇ ಸ್ವರ ಇದ್ದರೆ ಅದು ಕೂಡ ದ್ವಿತ್ವ ಆಗುತ್ತೆ, ಡಬಲ್ ಆಗುತ್ತೆ. ದ್ಯಾಟ್ ಮೀನ್ಸ್ ಇಫ್ ದ ಡ್ರೆಸ್ ಈಸ್ ನಾಟ್
ಆನ್ ದ ಲಾಸ್ಟ್ ಲ್ಯಾಬಲ್ ದ ಲಾಸ್ಟ್ ಕನ್ಸೋನೆಂಟ್ ಈಸ್ ನಾಟ್ ಡಬಲ್ಡ್. ಡಬಲ್ ಆಗಲ್ಲ. ಓಕೆ, ಸಾರಿ, ಡಬಲ್ ಆಗಲ್ಲ ಅಂದರೆ ಕೊನೆಯ ಅಕ್ಷರ ಡಬಲ್ ಆಗಲ್ಲ. ಇಲ್ಲಿವರೆಗೂ ಡಬಲ್ ಹೇಗಾಗ್ತಿತ್ತು ನೋಡಿದ್ರೆ, ಅಂದರೆ ಗೆಟ್ಟಿಂಗ್ ಆಯಿತು, ಪುಟ್ಟಿಂಗ್ ಆಯಿತು, ಕಟ್ಟಿಂಗ್ ಆಯಿತು, ಸಿಟ್ಟಿಂಗ್ ಅವೆಲ್ಲ ಡಬಲ್ ಆಯಿತು. ಕೊನೆಯ ಅಕ್ಷರ ವ್ಯಂಜನಾಕ್ಷರ ಇಲ್ಲಿ ಆಗಲ್ಲ ನೋಡಿ. ಎಂಟರ್ ಪ್ಲಸ್ ಐ ಎನ್ ಜಿ ಎಂಟರಿಂಗ್, ಆಫರ್ ಪ್ಲಸ್ ಐ ಎನ್ ಜಿ ಆಫರಿಂಗ್, ಟೆಂಡರ್ ಪ್ಲಸ್ ಐ ಎನ್ ಜಿ ಟೆಂಡರಿಂಗ್. ನೋಡಿ ಇಲ್ಲಿ ಯಾವುದೇ ಇಲ್ಲ. ಕೊನೆಯ ಅಕ್ಷರ ವ್ಯಂಜನಾಕ್ಷರ ಇದ್ದು ಪದದ ಕೊನೆಗೆ, ಕ್ರಿಯಾಪದದ ಕೊನೆಗೆ ವ್ಯಂಜನಾಕ್ಷರ ಇದ್ದು ಅದರ ಹಿಂದೆ ಸ್ವರ ಇದೆ. ಈ ಸ್ವರ ಇದೆ ಅಲ್ವಾ, ಬಟ್ ಇಲ್ಲಿ ಯಾವುದೂ ಡಬಲ್ ಆಗಿಲ್ಲ. ಆರ್ ನೋಡಿ ಡಬಲ್ ಆಗಿದೆಯಾ? ಇಲ್ಲ, ಅದು ಹಾಗೆ ಇದೆ, ಸೇಮ್ ಅಲ್ವಾ. ಸೊ ಇದು ಈ ಥರ ಐ ಎನ್ ಜಿ ಹಚ್ಚಬೇಕಾದ್ರೆ ರೂಲ್ಸ್ಗಳು ಇರುತ್ತೆ. ಈ ಥರ ಓವೆಲ್ ಸೌಂಡ್ ಎಲ್ಲ ಸೌಂಡ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಾನ್ಸೋನೆಂಟು ಓವೆಲ್ ಸೌಂಡ್ಸ್ಗಳ ರೂಲ್ಸ್ ನೀವು ಸ್ವಲ್ಪ ನೆನಪಿಟ್ಕೊಂಡ್ಬಿಟ್ರೆ ಐ ಎನ್ ಜಿ ಹಚ್ಚಲಿಕ್ಕೆ ನಿಮಗೆ ಸುಲಭ ಆಗಿಬಿಡತ್ತೆ. ಓಕೆನಾ? ಮುಗೀತಾ ಹಾಗಂದರೆ? ಇಲ್ಲ, ಇನ್ನೂ ರೂಲ್ಸು ಒಂದಿದೆ. ಓಕೆ ನೋಡಿ, ಯಾವ್ದು ಹಾಗಂದರೆ, ಇಫ್ ದ ವರ್ಬ್ ಎಂಡ್ಸ್ ಇನ್ ಡಬ್ಲ್ಯೂ ಆ್ಯಂಡ್ ಇಟ್ ಈಸ್ ನೋಡಿ, ಸಪೋಸ್ ಏನಾದರೂ ಮುಖ್ಯ ಕ್ರಿಯಾಪದವು ಡಬ್ಲ್ಯೂದಿಂದ ಕೊನೆಗೊಂಡಿದ್ದರೆ ಅದರ ಹಿಂದಿನ ಅಕ್ಷರ ಸ್ವರ ಇದ್ದರೆ ನಿಯಮದಂತೆ ಅದರ ಕೊನೆಯ ವ್ಯಂಜನ ಅಂದರೆ ಡಬ್ಲ್ಯೂ ಅದು ದ್ವಿತ್ವ ಆಗುತ್ತೆ. ಆಗೋದಿಲ್ಲ, ಸಾರಿ, ಅದು ಡಬಲ್ ಆಗಲ್ಲ. ಓಕೆ, ಅದು ಯಾವ ಥರ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ನಾನು ಕನ್ನಡದಲ್ಲೂ ಬರೆದಿದ್ದೀನಿ, ಇಂಗ್ಲೀಷ್ದಲ್ಲೂ ಬರೆದಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಕನ್ಫ್ಯೂಸ್, ರಿಪೀಟ್ ದಿಸ್ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್, ಲಿಸನ್, ಓಕೆ, ಕೇರ್ಫುಲಿ. ಡೆಫಿನೆಟ್ಲಿ ನಿಮಗೆ ಕನ್ಫ್ಯೂಸಸ್ ಆಗಲ್ಲ. ನೋಡಿ, ಕ್ರಿಯಾಪದವು ಡಬ್ಲ್ಯೂದಿಂದ ಕೊನೆಗೊಂಡಿದ್ದು ಅದರ ಹಿಂದೆ ಒಂದೇ ಸ್ವರ ಇದ್ದರೂ ನಿಯಮದಂತೆ ಕೊನೆಯ ವ್ಯಂಜನ ಡಬ್ಲ್ಯೂ ದ್ವಿತ್ವ ಹೊಂದೋದಿಲ್ಲ. ಇದು ರೂಲ್ಸು. ಫಾರ್ ಎಕ್ಸಾಂಪಲ್ಸ್ಗಳನ್ನ ನೋಡಿ. ನಾವು ಪ್ಲಸ್ ಐ ಎನ್ ಜಿ ನವಿಂಗ ನೋಡಿ ಭಾಳ ಇಲ್ಲ, 4 ಕೊಟ್ಟಿದ್ದೀನಿ ನಾನು. ಓಕೆ, ವೆರಿ ಸಿಂಪಲ್ಲಾಗಿ ಅಲ್ಲಿ ಯಾವುದೂ ಕೊನೆಯ ಅಕ್ಷರ ಡಬಲ್ ಆಗಿಲ್ಲ. ಓವೆಲ್ ಬಂದಿದೆ ಅಲ್ವಾ, ಅದು ಕಾನ್ಸೋನೆಂಟ್ ಇದೆ. ಡಬ್ಲ್ಯೂ ಕಾನ್ಸೋನೆಂಟ್ ಸೌಂಡ್ ಆಗುತ್ತೆ ಕ್ರಿಯಾಪದದ ಹಿಂದೆ. ಯಾವುದಿದೆ ನೋಡಿ, ಡಬ್ಲ್ಯೂ ಕಾನ್ಸೋನೆಂಟ್ ಸೌಂಡ್ ಆದರೆ ಅದ್ರ ಹಿಂದಿನ ಸೌಂಡು ಓ ಇದೆ. ಓ ಏನಾಗುತ್ತೆ, ಓ ಮತ್ತು ಇ ಇದೆ ಅಲ್ವಾ. ಸೊ ಇವು ಕಾನ್ಸೋನೆಂಟ್ ಅಲ್ಲ, ಓವೆಲ್ ಸೌಂಡ್ಸ್ಗಳು. ಅರ್ಥ ಆಯಿತು ಅಂದ್ಕೊಳ್ತೇನೆ, ಐ ಹೋಪ್ ಸೊ. ಓಕೆ, ಸೊ ಇಲ್ಲಿಗೆ ಇವತ್ತಿನ ಈ ವಿಡಿಯೋ ಮುಗೀತು. ಐ ಎನ್ ಜಿ ಹೇಗೆ ಸೇರಿಸ್ಬೇಕು, ಎಲ್ಲಿ ಸೇರಿಸ್ಬೇಕು ಅನ್ನುವಂಥದ್ದು ಇದ್ರ ಹಿಂದಿನ ವಿಡಿಯೋದಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮಾಡಿದ್ದೀನಿ ನಾನು. ಅದರ ಲಿಂಕ್ನ ಇದೇ ವಿಡಿಯೋ ಕೆಳಗಡೆ ಇರ್ತಕ್ಕಂತಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಹೇಗೆ ಬರೀಬೇಕು ವಾಕ್ಯಗಳ ರಚನೆಯನ್ನು, ಅದರದ್ದು ಸೂತ್ರ ಏನು, ಹಾಗೆ ಸೂತ್ರದ ಪ್ರಕಾರ ಮತ್ತು ಹೆಲ್ಪಿಂಗ್ ವರ್ಬ್ಗಳು ಯಾವ್ದ್ಯಾವುದು ಎಲ್ಲಿ ಬರ್ತದೆ, ಐ ಎನ್ ಜಿ ಐ ಎಸ್ ಪ್ರತ್ಯಯ ಎಲ್ಲಿ ಹಚ್ಚಬೇಕು, ಎಸ್ ಪ್ರತ್ಯಯ ಎಲ್ಲಿ ಹಚ್ಚಬೇಕು, ಇ ಡಿ ಪ್ರತ್ಯಯಗಳನ್ನ ಎಲ್ಲಿ ಹಚ್ಚಬೇಕು ಅನ್ನೋದನ್ನು ನಾನು ಸುಲಭವಾಗಿ ಹೇಳಿದ್ದೀನಿ. ಐ ಥಿಂಕ್ ನಿಮಗೆ ಇಫ್ ಯು ನೀಡೆಡ್ ನೋಡ್ಬೋದು. ಓಕೆನಾ? ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದು ವಿಡಿಯೋ ಲಿಂಕ್ ಇರ್ತದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಕನ್ಫ್ಯೂಸ್ ಅನ್ನಿಸ್ಬಹುದು ಅನಿಸುತ್ತೆ, ಒಂದು ಸತಿ 2 ಸತಿ ಕೇಳಿದ್ರೆ, ಬಟ್ ನೀವು ಕಾನ್ಸಂಟ್ರೇಷನ್ ಇಟ್ಕೊಂಡು ಇಂಟ್ರೆಸ್ಟ್ ಇಲ್ಲ ಖಂಡಿತ ಮತ್ತೆ ನೋಡಿ, ಖಂಡಿತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಇದಷ್ಟೇ ಅಲ್ಲದೆ ಬೇರೆ ಮತ್ತೇನಾದರೂ ರೂಲ್ಸ್ಗಳು ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ, ನಾನು ಮತ್ತದನ್ನು ಹೇಳೋ ಪ್ರಯತ್ನ ಮಾಡ್ತೀನಿ. ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ. ನಮಸ್ಕಾರ.